ಬೆಸ್ಕಾಂನ ಎಡವಟ್ಟಿನಿಂದಾಗಿ ನಿವಾಸಿಗಳು ಹೈರಾಣಾಗಿದ್ದಾರೆ. ಚಿತ್ರದುರ್ಗದಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದು ಗಾಂಧಿನಗರದಲ್ಲಿ 50ಕ್ಕೂ ಹೆಚ್ಚು ಟಿವಿಗಳು ಹಾಳಾಗಿದೆ. ವಿದ್ಯುತ್ ಸಮಸ್ಯೆಯಿಂದಾಗಿ ಸುಮಾರು 100 ಟಿವಿ, ಫ್ರಿಡ್ಜ್ ಭಸ್ಮ ಆಗಿದೆ. ಪದೇ ಪದೇ ಪವರ್ ಆನ್ ಅಂಡ್ ಆಫ್ ಆಗ್ತಾ ಇದೆ. ಹೀಗಾಗಿ ಈ ರೀತಿಯಾಗಿ ಟಿವಿ ಸೇರಿದಂತೆ ಮನೆಯಲ್ಲಿರುವಂತಹ ವಸ್ತುಗಳು ಹಾಳಾಗಿದೆ. 2 ದಿನಗಳಿಂದ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ಟಿವಿ, ಫ್ರಿಡ್ಜ್ ರಸ್ತೆಗೆ ಎಸೆದು ನಿವಾಸಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆಗೆ ತಂದಿಟ್ಟಿದ್ದಾರೆ. ನಿವಾಸಿಗಳು ತಮ್ಮ ಟಿವಿ ಹಾಗೂ ಫ್ರಿಡ್ಜ್ಗಳನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ ನಿವಾಸಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಟಿವಿ ಹಾಗೂ ಫ್ರಿಡ್ಜ್ಗಳು ಈ ರೀತಿಯಾಗಿ ಹಾಳಾಗಿದೆ. ಬೆಸ್ಕಾಂ ಮಾಡಿರುವಂತಹ ಎಡವಟ್ಟಿನಿಂದಾಗಿ ಈ ರೀತಿಯಾಗಿ ಆಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪದೇ ಪದೇ ಪವರ್ ಆನ್ ಅಂಡ್ ಆಫ್ ಆಗ್ತಾ ಇದೆಯಂತೆ. ಸೊ ಹೀಗಾಗಿ ಮನೆಯಲ್ಲಿರುವಂತಹ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲವೂ ಕೂಡ ಹಾಳಾಗ್ಬಿಟ್ಟಿದೆ. ಸೊ ಹೀಗಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಸ್ಕಾಂ ವಿರುದ್ಧ ಚಿತ್ರದುರ್ಗದ ಜನರು ಮನೆಯಲ್ಲಿದ್ದಂತಹ ಟಿವಿ, ಫ್ರಿಡ್ಜ್ಗಳನ್ನ ರಸ್ತೆಗೆ ತಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 2 ದಿನಗಳಿಂದ ನಿತ್ಯವೂ ಅಂದ್ರೆ ಪದೇ ಪದೇ ಆನ್ ಅಂಡ್ ಆಫ್ ಆಗ್ತಾ ಇರೋದ್ರಿಂದಾಗಿ ಸೊ ಈ ರೀತಿಯಾಗಿ ಮನೆಯಲ್ಲಿದ್ದಂತಹ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲವೂ ಕೂಡ ಹಾಳಾಗ್ತಾ ಇದೆ. ಹೀಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಸ್ಕಾಂ ಮಾಡಿರುವಂತಹ ಎಡವಟ್ಟು ಜನರಿಗೆ ಪ್ರಾಣ ಸಂಕಟಕ್ಕೆ ಕಾರಣ ಆಗಿದೆ. ಗಾಂಧಿನಗರದಲ್ಲಿ ಸುಮಾರು 100 ಟಿವಿ, ಫ್ರಿಡ್ಜ್ಗಳು ಈ ರೀತಿಯಾಗಿ ಕರೆಂಟ್ ಆನ್ ಅಂಡ್ ಆಫ್ ಆಗ್ತಾ ಇರೋದ್ರಿಂದಾಗಿ ಹಾಳಾಗಿದೆ ಅಂತ ಆಕ್ರೋಶವನ್ನು ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 5-6 ತಿಂಗಳುಗಳಿಂದ ಬೆಸ್ಕಾಂ ಇಲಾಖೆಯ ಒಂದು ನಿರ್ಲಕ್ಷ್ಯದಿಂದಾಗಿ ಗಾಂಧಿನಗರದಲ್ಲಿ ನಿಜಕ್ಕೂ ಕೂಡ ಜನರು ಹೈರಾಣಾಗಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ಬೋದು. ಈಗ ಇಲ್ಲಿ ಟಿವಿಗಳು ಇಟ್ಟಿರ್ತಕ್ಕಂಥದ್ದು ಯಾವುದೇ ವ್ಯಾಪಾರಕ್ಕಲ್ಲ, ಮಾರಾಟಕ್ಕಲ್ಲ. ಯಾಕಂತಂದರೆ ಕಳೆದ ಅದರಲ್ಲೂ ಕೂಡ 3-4 ದಿನಗಳಿಂದ ಏನು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು, ವಿದ್ಯುತ್ತಿನ ಕಣ್ಣಾಮುಚ್ಚಾಲೆಯಿಂದಾಗಿ ಟಿವಿಗಳು, ಫ್ರಿಡ್ಜ್ಗಳು ಒಂದು ರೀತಿ ಸರ್ವನಾಶ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ನಿಜಕ್ಕೂ ಕೂಡ ಎಷ್ಟೋ ಸಾಲ ಸೋಲ ಮಾಡಿ ಟಿವಿ ತಂದಿರ್ತೀವಿ, ಆದರೆ ಈ ರೀತಿಯ ಒಂದು ನಾಶದಿಂದಾಗಿ ನಮಗೆ ಸಂಕಷ್ಟಕ್ಕೆ ಈಡಾಗಿದ್ದೀವಿ, ಸಾಕಷ್ಟು ಲಾಸ್ ಆಗಿದೆ ಅಂತಕ್ಕಂಥದ್ದು ಗಾಂಧಿನಗರದ ನಿವಾಸಿಗಳ ಮಾತಾಗಿರ್ತಕ್ಕಂಥದ್ದು. ಈ ಬಗ್ಗೆ ಅನೇಕ ಬಾರಿ ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಸರಿಪಡಿಸ್ತಿರಲಿಲ್ಲ. ಯಾಕಂತಂದರೆ ಇದು ನಿನ್ನೆ ಮೊನ್ನೆದಲ್ಲ, 6 ತಿಂಗಳಿಂದನೂ ಕೂಡ ಈ ಸಮಸ್ಯೆ ಈ ಏರಿಯಾದಲ್ಲಿ ಕಾಣ್ತಾ ಇದೆ. ಫ್ರಿಡ್ಜ್ಗಳು ಹೋಗ್ತಾ ಇದ್ದಾವೆ, ಟಿವಿಗಳು ಹಾಳಾಗ್ತಾ ಇದ್ದಾವೆ. ಇಷ್ಟೆಲ್ಲ ಆದರೂ ಕೂಡ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಅಧಿಕಾರಿಗಳು ಹಿಂದೇಟು ಯಾಕೆ, ನಿರ್ಲಕ್ಷ್ಯ ಯಾಕೆ ಅಂತಕ್ಕಂಥದ್ದು ಇಲ್ಲಿನ ನಿವಾಸಿಗಳ ಮಾತು. ನೇರವಾಗಿ ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಯಾವಾಗಿಂದ ಈ ಸಮಸ್ಯೆ ಎಷ್ಟು ಹಾಳಾಗಿದೆ ಈ ಥರ? ಸರ್, ಕಳೆದ 6 ತಿಂಗಳಿಂದ ಈ ಥರ ಸಮಸ್ಯೆ ಆಗ್ತಿದೆ. ಈ ವಿಚಾರ ಬಗ್ಗೆ ನಾವು ಸೆಕ್ಷನ್ ಆಫೀಸರ್ಸ್ಗೆ ಮತ್ತು KB ಇಂಜಿನಿಯರ್ಸ್ಗೆಲ್ಲ ಮಾಹಿತಿ ಕೊಟ್ಟಿದ್ವಿ. ಈಗ 3 ದಿವಸ ಬ್ಯಾಕು ಒಂದು ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ತುರಿದಿದೆ. ಫೈರ್ ಸ್ಟೇಷನರು ಮತ್ತು ಬಡಾವಣೆ ಪೊಲೀಸ್ ಠಾಣೆ ಇಲಾಖೆ ಬಂದಿದೆ. ಬಟ್ ಇವು KB ಇಲಾಖೆಯರು ಬಂದಿಲ್ಲ. ಅದು KB ಇಲಾಖೆಯರಿಗೆ ನಾವು ಮಾಹಿತಿ ಕೊಟ್ಟರೆ ಅವ್ರು ಇಂಟರ್ನಲ್ ಪ್ರಾಬ್ಲಮ್ ಅಂದರು. ಓಕೆ, ಒಂದು ಮನೆಗೆ ಇಂಟರ್ನಲ್ ಪ್ರಾಬ್ಲಮ್ ಅಂತಂದರು. ಸುಮಾರು 60-70 ಮನೆಗಳಿಗೆ ಈ ಥರ ನಿನ್ನೆ ಇನ್ಸಿಡೆಂಟ್ ಆಗಿದೆ. 2 ಅವರ್ಸ್ ಆದರೂ ನಾವು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲಿಲ್ಲ. ಯಾವುದೇ ಅಧಿಕಾರಿ, ಕಂಪ್ಲೇಂಟ್ ಸೆಕ್ಷನ್ ಆಗಿರ್ಬೋದು, ಸೆಕ್ಷನ್ ಆಫೀಸರ್, ಯಾರಿಗಾಗಿ ಇದುವರೆಗೆ ನಾವು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಕೊಡಲೇ ಇಲ್ಲ. ಟಿವಿನ ಫ್ರಿಡ್ಜ್ನ ಕೊಂಡ್ಕೋಬೇಕಂತಂದ್ರೆ ಸಾಲ ಮಾಡಿರ್ತಾರೆ, EMI ಕಟ್ತಾರೆ ಅಂತ ಹೇಳಿದ್ರೆ ಕೂಲಿನಲ್ಲಿ ಹೋಗಿ ಕೆಲಸ ಮಾಡ್ಕೊಂಬಂದು ಇಂದ ಖರೀದಿ ಮಾಡಿರ್ತಾರೆ. ಇವತ್ತು 50ಕ್ಕೂ 60 ಮನೆಗಳು ಈ ರೀತಿ ಆಗಿವೆ. ಎಷ್ಟು ನೋವಿದೆ, ಎಷ್ಟು ಲಾಸ್ ಆಗುತ್ತೆ ಅವರಿಗೆ? ಸರ್, ಇದರಿಂದ ಒಂದು ಹೆಣ್ಮಗಳಿದ್ದಾರೆ ಸರ್, ಅವ್ರು ಗಂಡಿಲ್ಲ. ಆ ಹೆಣ್ಮಗಳು ಮೊನ್ನೆ ಮಂಜುನಾಥ ಸಂಘದ ಸಾಲ ಮಾಡ್ಕೊಂಡು TV ಖರೀದಿ ಮಾಡಿದ್ದೆ. ಈಗ EMI ಸಮೇತ ತೀರಿಲ್ಲ. ಈಗ ನಿನ್ನೆ ಅದು ಅರೆಸ್ಟ್ ಆಗಿದೆ. ಈ ಥರ ಅನಾಹುತ ಆದರೆ ಅವರು ಆರ್ಥಿಕ ಸಂಕಷ್ಟ ಈಗ ಎದುರಿಸ್ತಿದ್ದಾರೆ. ಈ ಕೊರೋನಾ ಆದಾಗಿಂದ ಈಗ ಆರ್ಥಿಕ ಸಂಕಷ್ಟದಾಗಿದ್ದಾರೆ. ಈಗ ಮತ್ತೆ ಇನ್ನೂ ಸಂಕಷ್ಟಕ್ಕೆ ಆಗ್ತಾಯಿದ್ದಾರೆ. ಇದ್ರ ಬಗ್ಗೆ KB ಸಿಬ್ಬಂದಿ ಯಾವುದೇ ರೀತಿಯ ನಿರ್ಲಕ್ಷ್ಯ ತೋರ್ಕೊಂತಾನೆ ಬಂದಿರೋ ಸರ್. ಏನು ಹೇಳ್ತೀರಾ? ಗಾಂಧಿನಗರದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತೈತೆ, ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದೀರಾ? ಇಲ್ಲ ಸರ್, ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಎಲ್ಲ ಟಿವಿಗಳೆಲ್ಲ ಸುಟ್ಟೋಗಿದ್ದಾವೆ. ಎಷ್ಟೋ ಸಲ ಫೋನ್ ಮಾಡಿದ್ವಿ, ಬರ್ತಾ ಇಲ್ಲ. ನೋಡಿರಿ, ಇಲ್ಲೊಂದು ತೆಂಗಿನ ಮರದ ಮೇಲೆ ಗರಿ ಬಿದ್ದಿದೆ. ಹೇಳಿ ಸಾಕಾಗತ್ತೆ, ಅದು ಕಡೀರಿ ಒಂದಕ್ಕೊಂದು ಟಚ್ ಆಗ್ತಿದ್ದಾವೆ ಅಂತ, ಆದರೂ ಬರ್ತಾ ಇಲ್ಲ. ಅಧಿಕಾರಿಗಳಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು, ಅಧಿಕಾರಿಗಳು ಯಾವ ರೀತಿ ಕ್ರಮ ವಹಿಸ್ಬೇಕಂತ ಹೇಳ್ತಾರೆ ಸರ್. ಇದೇ ರೀತಿ 6 ತಿಂಗಳಿಂದ ನಾವು ನೋಡ್ಕೊತ ಬಂದಿದ್ವಿ. ಯಾವುದೇ ರೀತಿ ಅವ್ರಿಗೆ ಶಿಕ್ಷೆಗಳಾಗಿಲ್ಲ, ಏನಾಗಿಲ್ಲ. ನಾವು ಮಾಹಿತಿ ಕೊಟ್ಕೊಂತ ಬಂದ್ವಿ, ಕಂಪ್ಲೇಂಟ್ ಕೊಟ್ಕೊಂತ ಬಂದ್ವಿ. ಈಗ ಇನ್ನೊಂದು ಸರಿ ಏನಾರ ಸಮಸ್ಯೆ ಇದೇ ರೀತಿ ಆಗ್ತಾಯಿದ್ರೆ ಇನ್ನು ಮುಂದೆನೂ ನಾವು ಬಿಡೋದಿಲ್ಲ. ಈಗ ಆಗಿರೋಂಥ ಅನಾಹುತಕ್ಕೆ ಅವ್ರು ಪರಿಹಾರ ಕೊಡಬೇಕು. ಇಲ್ಲಾಂದ್ರೆ KB ಆಫೀಸಿಗೆ ನಾವು ಗಾಂಧಿನಗರದಿಂದ ಮುತ್ತಿಗೆ ಹಾಕ್ತೀವಿ ಅನ್ನೋದು ಈ ಮೂಲಕ ನಾವು ಹೇಳ್ತೇವೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.